ரீதிரே லோகத்து படிப்பாட்டியோ பத்தால் உள்ளார் ஆ பத்தால் அஞ்சால பேர் சொல்லுவார் நாஃபியுல் மதனி அபு அம்ருல் பஸரி ஆசிமுல் கூஃபி அல் கிசாயில் கூஃபி யாக்கூபுல் ஹல்ரீவி கலாயிட மைகாலுக்கு 20 கிலோமீட்டர் பஸ்ஸில் போனீங்க புதிய பைக் ಬಂದ್ರೆ ಕಿಲೋಮೀಟರ್ಗೆ 80 ಮೈಲ್ ಓಡ್ರು ಆ ಬೈಕಲ್ಲಿ போயங்க எத்தனை கிலோமீட்டர் எத்தனை ಪ್ರಥಮವಾಯಿತು ಕುರ್ಆನ್ಡೆ ಎನ್ನಿಯೋ ஒரு ಪೆಂಡಿಂಗ್ ಉಂಟು ಆಧಾರ್ ಆಯಿಷಾ ರಲಿಯಲ್ಲಾಹು ಕರೆಕ್ಟ್ ಆನ್ಸರ್ ಪಿಂಗಲ ಪೈಕಿ ಕುರ್ಆನ್ಲೆ ಯಾರ ಪೇರು ಬಂದ ನಬಿ ಉಂಟು ಆ ನಬಿ ಯಾರು ಮೂಸಾ ನಬಿ ಅಲೈಹಿಸ್ಸಲಾಂ ಕರೆಕ್ಟ್ ಆನ್ಸರ್ ಇಫ್ದುಲ್ ಉಲೂಲ್ ಚಂದೋರ್ ಮಕ್ಕತ್ತೋರ್ ಸಂಘಟನೆ நடக்குது மக்கா தங்களே அவஹேளன ஆக்கியப்ப ನಂಗ ಇದಕ್ಕೆ ಶಾಮಡ ಬಂದಿட்டு ವ್ಯಾಪಾರ ತಂಗು ಅವಹೇಳನ ಆಕ್ಯಪ್ಪ ಹಂಗ ಅವಡ ಕಂಪ್ಲೇಂಟ್ ಹಾಕಿದಾರೆ ಅವರ ಸಂಘಟನೆ ಆ ಸಂಘಟನೆಗೆ ಪೂರ್ಣಾರಾಧ ವರ್ಷತ್ತೋ ஒரு ಬಾಲಕಾರ ಮೆಂಬರ್ ಅವಡು ಅದು ಆರ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕರೆಕ್ಟ್ ಆನ್ಸರ್ ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಶನ್ ಕಮಿಟಿಯು 24ನೇ ವಾರ್ಷಿಕೋತ್ಸವ ನಡೆದುಕೊಂಡು ಇದು ಎತ್ತರ ತಾರೀಕಿಗೆ ಸ್ಟಾರ್ಟ್ ಆಯ್ತು 5 ಕರೆಕ್ಟ್ ಆನ್ಸರ್ ಕುರ್ಆನ್ಲ್ ಸೂರತುಲ್ ವಾಕಿಯಾ ಎತ್ತರ ಮತ್ತು ಸೂರತ್ 56 ಮತ್ತು ಆಯತ ಕರೆಕ್ಟ್ ಆನ್ಸರ್ ಕುರ್ಆನ್ಲ್ ಎತ್ತರ ಬಟ್ ಅಲ್ಲಾಹು ಚೊಲ್ಲ ಫಲಕ ರಿಪೀಟ್ ಆಯ್ತು ಬಂದರು 2698 ಬಟ ರಿಪೀಟ್ ಆಯ್ತು ತಂದೆ ಇಲ್ಲದ ಪ್ರವಾದಿ ಯಾರು ಈಸಾ ನಬಿ ಸರಿ ಉತ್ತರ ಮಾನ್ಯರೇ ಈ ಒಂದು ಸಮಾರಂಭದ ಸದುದ್ದೇಶ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ನಿಮ್ಮ ಮುಂದೆ ಇಡಬೇಕೆಂಬ ಒಂದು ಸದುದ್ದೇಶದಿಂದ ಈ ಒಂದು ಸಮಾರಂಭವನ್ನು ನಾವು ಕ್ಲಬ್ದ ಸಮಯಕ್ಕೆ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ನಾವು ಯಶವನ್ನು ಕೂಡ ಕಂಡಿದ್ದೇವೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಒಂದು ವಚನ ತಂದೆಯು ತನ್ನ ಮಕ್ಕಳಿಗೆ ವಸ್ತುಗಳ ಪೈಕಿ ಅತ್ಯುತ್ತಮವಾದ ವಸ್ತುವೆಂದರೆ ಅವರಿಗೆ ಉತ್ತಮವಾದ ಶಿಕ್ಷಣ ಮತ್ತು ತರಬೇತಿ ಮಾನ್ಯರೇ ಇವತ್ತಿನ ಸಮಾರಂಭದ ಪ್ರಮುಖ ಅಸ್ತ್ರ ಪ್ರಮುಖ ಶಕ್ತಿ ಅದು ಬೇರೆ ಯಾರು ಅಲ್ಲ ಜನಾಬ್ ಅಬ್ದುಲ್ ರಜಾಕ್ ಹಾಜಿ ಆರಿಶ್ ಮ್ಯಾರೈನ್ ಪ್ರಾಡಕ್ಟ್ ಮ್ಯಾಂಗಲೂರು ಮಾನ್ಯರೇ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನೀವು ನೋಡ್ತಿರುವಂತಹ ಭವ್ಯ ವಿದ್ಯಾ ಮಂದಿರ ವಿದ್ಯಾ ಕಟ್ಟಡ ಮದ್ರಸ ಏನಿದೆ ಅದಾಗಿದೆ ರಜಾಕ್ ಹಾಜಿ ಅವರ ಬೆವರಿನ ಫಲ ಈ ನಾಡಿನ ಅಭಿವೃದ್ಧಿಗೆ ಈ ನಾಡಿನ ಶ್ರೇಯಾಭಿವೃದ್ಧಿಗೆ ಈ ನಾಡಿನ ಬಡವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಲು ಹಾತೊರೆಯುತ್ತಿರುವಂತಹ ಮಾನ್ಯ ಹಾಜಿ ಅಬ್ದುಲ್ ರಜಾಕ್ ರವರು ನಮ್ಮ ಜೊತೆ ಇದ್ದಾರೆ ಅವರ ಬಗ್ಗೆ ಇನ್ನೇನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ ಆದ್ದರಿಂದ ಅವರನ್ನು ಪ್ರಪ್ರಥಮವಾಗಿ ನಾನೊಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಇವರಿಗೆ ಶೆಮಿಂ ಕುಟ್ಟಿಗಳ ಹೂವನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ ಸುಸ್ವಾಗತ ಅಬ್ದುಲ್ ರಜಾಕ್ ಹಾಜಿ ಅವರೇ ಆರಿಸ್ ಮ್ಯಾರೈನ್ ಪ್ರಾಡಕ್ಟ್ ಮ್ಯಾಂಗಲೂರು ಈ ಒಂದು ಸಮಾರಂಭಕ್ಕೆ ನಮ್ಮೆಲ್ಲರಿಗೂ ಸಹಕಾರವನ್ನಿಟ್ಟು ನಮ್ಮ ಎಲ್ಲ ಸರ್ವಾಂಗೀಣ ಅಭಿವೃದ್ಧಿಗೆ ಒಂದು ಬೆನ್ನೆಲುಬಾಗಿ ದುಡಿದಂತಹ ಎಕೆ ಶೇಖಬ್ಬ ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಸಮಾರಂಭಕ್ಕೆ ಇನ್ನೊಬ್ಬ ವ್ಯಕ್ತಿ ಅದು ಬೇರೆ ಯಾರಲ್ಲ ಜನಾಬ್ ಅಕ್ಬರ್ ಹೊಸಮನೆ ಇವರು ಒಬ್ಬ ಉದಾಯ ಉನ್ಮುಖ ಅದೇ ರೀತಿ ಸೃಜನಶೀಲ ಸ್ವಯಂ ಉದ್ಯೋಗದಲ್ಲಿ ಸೌದಿ ಅರೇಬಿಯಾದಲ್ಲಿ ನೆಲೆಸಿಕೊಂಡು ಈ ಊರಿನ ಬಡವರ ಸಹಕಾರಕ್ಕೆ ನಿಂತಹ ಬಡವರ ಶಕ್ತಿಯಾಗಿರುವಂತಹ ಶ್ರೀಮಾನ್ ಅಕ್ಬರ್ ಹೊಸಮನೆ ಇವರನ್ನು ನಾವು ನಿಜವಾಗಿಯೂ ನೆನಪಿಸಿಕೊಳ್ಳುವಂತಹ ಈ ಸುಸಂದರ್ಭವಾಗಿದೆ ಅವರಿಗೂ ನಾನು ಈ ಒಂದು ಸಮಾರಂಭದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಾನ್ಯರೇ ಜನಾಬ್ ಹನೀಫ್ ಹಾಜಿ ಈ ಒಂದು ನಾಡಿನ ಈ ಒಂದು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿನಿಯರಿಗೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ಮಹಾನ್ ಭಾವಿ ಇವರಿಗೂ ಕೂಡ ಇವರ ಅನುಪಸ್ಥಿತಿಯಲ್ಲಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇನ್ನೊಬ್ಬ ಟಿ.ಕೆ. ಅಬ್ದುಲ್ ಬಶೀರ್ ಅವರು ಕೂಡ ಹನೀಫಾ ಜೊತೆ ಸೇರ್ಬಿಟ್ಟು ಈ ನಮ್ಮ ನಾಡಿಗೆ ಇವತ್ತು ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ಇನ್ನೊಬ್ಬ ದಾನಿ ಜಕರಿಯಾ ಅಲ್ ಮಜೈನ್ ಚೇರ್ಮನ್ ಜಕರಿಯಾ ಫೌಂಡೇಶನ್ ಮ್ಯಾಂಗಲೂರು ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಎಲ್ಲ ಸಮಾರಂಭಗಳಿಗೂ ಸಹಕಾರವನ್ನು ನೀಡುತ್ತಾ ಬರೆದಿರುವಂತಹ ಎಕೆ ಅಶ್ರಫ್ ಅಡ್ಡೂರ್ ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅದೇ ರೀತಿ
ಅಬ್ದುಲ್ ಲತೀಫ್ ವಾರ್ತಾ ಭಾರತಿ, ಕ್ಷಣ ಕ್ಷಣಕ್ಕೂ ನಮ್ಮೊಂದಿಗೆ ಸಂಪರ್ಕದಲ್ಲಿರುವಂತಹ ಅಬ್ದುಲ್ ಲತೀಫ್ ಅವರು ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮಗೆ ವರ್ಷಂ ಪ್ರತಿ ನಮಗೆ ಸಹಕಾರ ನೀಡುತ್ತಾ ಬಂದಿರುವಂತಹ ಮೊಹಮ್ಮದ್ ಹನೀಫ್ ಕ್ರಾಫ್ಟ್ ಡೀಲರ್ ಕುಲಶೇಖರ, ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಈ ನಮ್ಮ ನಾಡಿನ ಪಂಚಾಯತ್ ಸದಸ್ಯರಾದಂತಹ TH ಅಬ್ದುಲ್ ರಜಾಕ್ ಎಲ್ಲಾ ಸಂದರ್ಭದಲ್ಲಿ ಕೂಡ ನಮಗೆ ಸಲಹೆ ಸೂಚನೆಯನ್ನು ನೀಡುತ್ತಾ ಬರುವಂತಹ ಶ್ರೀಮಾನ್ ಅಬ್ದುಲ್ ರಜಾಕ್ ಅವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನಾನು ಹೃತ್ಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಬ್ದುಲ್ ಅಜೀಜ್ ದಾಸ್ಮಾರಿ ಅವರು ಹೂವನ್ನ ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ವೇದಿಕೆಯಲ್ಲಿ ಇರಬೇಕಾದಂತಹ ಇನ್ನೊಬ್ಬ ಅತಿಥಿ ಅದು ಡಾಕ್ಟರ್ ಈಶ್ವರ್ ಭಟ್, ಅವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ವೇದಿಕೆಯಿಂದಲೇ ಕೋರ್ತಾ ಇದ್ದೇನೆ. ಅದೇ ರೀತಿ DC ಭಂಡಾರಿ ಅಧ್ಯಕ್ಷರು ಕರಿಯಂಗಲ ಗ್ರಾಮ ಪಂಚಾಯಿತಿ ಕರಿಯಂಗಲ, ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ವೇದಿಕೆಯಿಂದಲೇ ಕೋರ್ತಾ ಇದ್ದೇನೆ. ಶ್ರೀಮಾನ್ DC ಭಂಡಾರಿ ಅವರಿಗೆ KS ಮೊಹಮ್ಮದ್ ರವರು ಹೂಗುಚ್ಛವನ್ನು ಕೊಟ್ಟು ವೇದಿಕೆಗೆ ಅವರನ್ನು ಸ್ವಾಗತಿಸಬೇಕಾಗಿ ವಿನಮ್ರವಾಗಿ ಕೇಳ್ತಾ ಇದ್ದೇನೆ. ಶ್ರೀಮಾನ್ ಚಿತ್ತರಂಜನ್ ರೈ ನಮ್ಮ ನಾಡಿಗೆ 2 ಬಸ್ ಅನ್ನು ಒದಗಿಸಿಕೊಟ್ಟಂತಹ ಮಹಾನ್ ಭಾವಿ ಶ್ರೀಮಾನ್ ಚಿತ್ತರಂಜನ್ ರೈ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮತ್ತೊಬ್ಬ ದಾನಿ ಶ್ರೀಮಾನ್ ಫ್ರಾನ್ಸಿಸ್ ಕುಟಿನೋ, ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ದಕ್ಷ ಪ್ರಾಮಾಣಿಕ ಅಧಿಕಾರಿ ಶ್ರೀ ನವೀನ್ ಭಂಡಾರಿ PDO ಕರಿಯಂಗಲ ಗ್ರಾಮ ಪಂಚಾಯತಿ, ಅವರನ್ನು ಹೃತ್ಪೂರ್ವಕವಾಗಿ ಆದರಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮಾನ್ ನವೀನ್ ಭಂಡಾರಿ ಅವರನ್ನು ವೇದಿಕೆಗೆ ಹೂಗೊಟ್ಟು ಅವರನ್ನು ಸ್ವಾಗತಿಸಬೇಕಾಗಿ ವಿನಮ್ರವಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ವ್ಯಕ್ತಿ ಅದು ಬೇರೆ ಯಾರಲ್ಲ, ಶ್ರೀ ಉಮೇಶ್ ಮಾಲಕರು ಭಗವತಿ ಒಲ್ಲೋ ಬ್ಲಾಕ್ ಬೆಂಜನ್ಪದು, ನಮ್ಮ ನೆರೆಹೊರೆಯ ಒಬ್ಬ ವ್ಯಕ್ತಿ. ಇವರು ಸೃಜನಶೀಲ, ಅದೇ ರೀತಿ ಒಬ್ಬ ಸ್ವಾವಲಂಬಿ ಬದುಕಿನಲ್ಲಿ ಮುಂಚಿನಲ್ಲಿರುವಂತಹ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿ ಹೇಳುವುದರಲ್ಲಿ ತಪ್ಪಿರಲಾರದು. ಅವರು ನಮ್ಮ ಒಂದು ಸಮಾರಂಭಕ್ಕೆ ನಾವು ವಿನಮ್ರವಾಗಿ ಅವರನ್ನು ಆಮಂತ್ರಿಸಿದಾಗ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬಿಟ್ಟು ಈ ಒಂದು ಸಮಾರಂಭಕ್ಕೆ ನೀವು ಆಗಮಿಸಿದಿರಾ. ಶ್ರೀಮಾನ್ ಬಾಬಾಕ್ರ ಅವರು ಉಮೇಶ್ ಬೆಂಜನ್ಪದು ಇವರಿಗೆ ಹೂಗುಚ್ಛವನ್ನು ಕೊಟ್ಟು ವೇದಿಕೆಗೆ ಇವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಮುಸ್ತಫಾ MIR ಅಧ್ಯಕ್ಷರು MJM ಪಾವೂರು, ಇವರು ಕೂಡ ನಮಗೆ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಕಾರಣಾಂತರದಿಂದ ಈ ಒಂದು ಸಮಾರಂಭಕ್ಕೆ ಬರಲಾಗುವುದಿಲ್ಲ ಎಂಬುದಾಗಿ, ಆದರೂ ನಮಗೆ ಸಹಾಯ ಹಸ್ತವನ್ನು ನೀಡುವುದರಲ್ಲಿ ಮುಂಚಿನಲ್ಲಿರುವಂತಹ ಶ್ರೀಮಾನ್ ಮುಸ್ತಫಾ MIR ಇವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮಸೀದಿಯ ಎಲ್ಲ ಕಾರ್ಯಚಟುವಟಿಕೆಗಳಿಗೂ ನಮಗೆ ಹೆಗಲು ಕೊಟ್ಟು ಸಹಕಾರ ನೀಡುವಂತಹ RK ಅಶ್ರಫ್ ತಲಪಾಡಿ NDE ಅಲ್ ಜುಬೈಲ್, ಇವರೊಬ್ಬರು ಕೂಡ ಬಿಸಿನೆಸ್ ಮ್ಯಾನ್ ಕೂಡ ಸೌದಿ ಅರೇಬಿಯಾದಲ್ಲಿ ಇವತ್ತು ಇದ್ದಾರೆ. ಇವರು ಸ್ವಯಂ ಉದ್ಯೋಗದಲ್ಲಿ ಇದ್ದುಕೊಂಡು ನಮ್ಮ ಎಲ್ಲ ಮಸೀದಿಗೆ ಬೇಕಾದಂತಹ ಸಹಕಾರ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದಾರೆ, ಸಹಾಯ ಹಸ್ತವನ್ನು ಒದಗಿಸಿದ್ದಾರೆ. ಇವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವೇದಿಕೆಯಲ್ಲಿ ಮಾಡ್ತಾ ಇದ್ದೇನೆ. ಅದೇ ರೀತಿ B ಅಬ್ದುಲ್ ಖಾದರ್ ಅಮುಂಜೆ, ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆತ್ಮೀಯ ಮಿತ್ರ ಅದು ಬೇರೆ ಯಾರು ಅಲ್ಲ, PWD ಕಾಂಟ್ರಾಕ್ಟರ್ ಅಮುಂಜೆ ಶ್ರೀಮಾನ್ ಅಬೂಬಕರ್ ನಮ್ಮ ಜೊತೆ ಇದ್ದಾರೆ. ಇವರನ್ನು ನಾನು ಹೃತ್ಪೂರ್ವಕವಾಗಿ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಅಬ್ದುಲ್ ಮಜೀದ್ ಅವರು ಹೂವನ್ನು ಕೊಟ್ಟು ಗೌರವಿಸಬೇಕಾಗಿ ನಮ್ಮ ಎಲ್ಲ ಸಮಾರಂಭಗಳಿಗೂ ಎಲ್ಲ ಕಾರ್ಯಕ್ರಮಗಳಿಗೂ ಸಹಾಯ ಹಸ್ತವನ್ನು ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವಂತಹ ಶ್ರೀಯುತ ಹುಸೇನಪ್ಪ ಕೆಳಗಿರಿತಲು, ಇವರಿಗೆ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ಶ್ರೀ ಹುಸೇನಪ್ಪ ಇವರಿಗೆ UK ಸಿದ್ದೀಕ್ ಅವರು ಹೂಗುಚ್ಛವನ್ನು ಕೊಟ್ಟು ಇವರನ್ನು ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳನ್ನು ಜನಾಬ್ ಸಲೀಂ ಅರ್ಷಾದಿ, ಇಬ್ರಾಹಿಂ ದಾರ್ಮಿ, ಅಬುಬಕರ್ ಸಿದ್ದಿಕ್ ಮೌಲವಿ, ಅಬ್ದುಲ್ ಬಶೀರ್ ದಾರ್ಮಿ, ಶರೀಫ್ JK, ಇಮ್ರಾನ್ ದಾರ್ಮಿ, ಅಶ್ರಫ್ ಉದವಿ, ಬಶೀರ್ ಮದನಿ, ಸದುರ್ ಉಸ್ತಾದ್, ಖಲೀಲ್ ಉಸ್ತಾದ್, ಅದೇ ತರ ಸಮೀರ್ ಸಕಾಫಿ ಸಿಟಿ, ಇವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಬಂದಿರುವಂತಹ ಶ್ರೀಯುತ ಶಮೀರ್ ಕುಟ್ಟಿಕಲ್ಲ, ಇವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಶಮೀರ್ ಅವರಿಗೆ ಹಕೀಂ ತಾಲಿಪಾಡಿ ಇವರು ಬಂದು ಹೂಗುಚ್ಛವನ್ನು ನೀಡಿಬಿಟ್ಟು ಇವರನ್ನು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಾವೆಲ್ಲರೂ ತೆರಳಿ ಬಿಟ್ಟು ಆ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಒಂದು 5 ನಿಮಿಷದಲ್ಲಿ ಮುಗಿಸಿಕೊಂಡು ಬರ್ತಾ ಇದ್ದೇವೆ. ಅಷ್ಟೊತ್ತು ಸರಿ
إلى حضرة النبي سيدنا محمد صلى الله عليه وسلم. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. لم يلد ولم يولد ولم يكن له كفوا أحد. بسم الله الرحمن الرحيم. لم يلد ولم يولد ولم يكن له كفوا أحد. بسم الله الرحمن الرحيم. سمير آمين. اللهم صل على حبيبك سيدنا محمد وعلى اللهم صل صلاة كاملة وسلم سلاما تاما على سيدنا محمد الذي تنقل بالعقد. آمين. آمين. صلى الله عليه وسلم. صلى الله عليه وسلم. صلى الله على محمد صلى الله عليه وسلم. اللهم صل على محمد يا رب صل عليه ವೇದಿಕೆಯಲ್ಲಿ ಆಸೀನರಾದಂತಹ ಅಧ್ಯಕ್ಷರುಗಳೇ ಹಾಗೂ ಗಣ್ಯ ವ್ಯಕ್ತಿಗಳೇ, ಈಗಾಗಲೇ ನಮ್ಮ ಸುಂದರವಾದ ಒಂದು ಕನಸಿನ ಮುಹೂರ್ತ ಆರಂಭಗೊಂಡಿದೆ. ಈ ಕನಸನ್ನು ನನಸಾಗಿಸಲು ಯಾವ ರೀತಿ ಮುಂದುವರಿಯಬೇಕೆಂಬ ಸಲಹೆ, ಸಹಕಾರ, ಸೂಚನೆ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನಮ್ಮ ಈ ಸುಂದರವಾದ ಕನಸುಗಳನ್ನು ನನಸಾಗಿಸಲು ತಾವೆಲ್ಲರೂ ನಮ್ಮೊಡನೆ ಕೈ ಜೋಡಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸುತ್ತಾ ಇದ್ದೇವೆ. ನಮ್ಮ ಈ ಸಂಘಟನೆಯ ಪ್ರತಿಯೊಂದು ಪೈಸೆಯು ಒಂದು ಸರಿಯಾದ ದಾರಿಗೆ ಖರ್ಚಾಗುತ್ತದೆ ಎಂಬುದರಲ್ಲಿ ಯಾವುದೇ ಸಂಶಯ ಬೇಡ. ಯಾರಲ್ಲಿ ನೀವು ವಿಚಾರಿಸಿದರೂ ನಮ್ಮ ಈ ಸಂಸ್ಥೆಯು ಯಾವ ರೀತಿಯಲ್ಲಿ ಕಾರ್ಯಚಟುವಟಿಕೆ ನಡೆಸುತ್ತಿದೆ ಎಂಬುದನ್ನು ನಿಮಗೆ ಅರಿಯಬಹುದು. ಆದುದರಿಂದ ಮತ್ತೊಮ್ಮೆ ವೇದಿಕೆಯಲ್ಲಿರುವಂತಹ ಗಣ್ಯರನ್ನು ನಾನು ಮತ್ತೊಮ್ಮೆ ನಮ್ಮನ್ನು ಪ್ರೋತ್ಸಾಹಿಸಿ ಹುರಿದುಂಬಿಸಿ ಇನ್ನು ಮುಂದೆ ಈ ಕಮಿಟಿಯು ಯಶಸ್ಸಿಯ ಹಾದಿಯ ಶಿಖರವನ್ನು ಏರಲಿ ಎಂಬ ದುವಾವು ನಮಗೆ, ಪ್ರಾರ್ಥನೆ ನಮಗೆ ಅತ್ಯಮೂಲ್ಯವಾಗಿದೆ. ಅದು ಸಹ ನಿಮ್ಮಿಂದ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಆದ್ಮೇಲೆ 3 ತೀರ್ಪುಗಾರರಿಂದ ಬಹಳ ಜಿದ್ದಾಜಿದ್ದಿನ ಪೈಪೋಟಿಯ ಮೂಲಕ ಪ್ರಥಮ ದ್ವಿತೀಯ ಹಂತವನ್ನು ಪ್ರತಿಭೋತ್ಸವಗಳು ತಮ್ಮದಾಗಿಸಿಕೊಂಡಿದ್ದಾರೆ. ಈ ಬಹುಮಾನ ವಿತರಣೆಯು ಈಗಾಗಲೇ ಪ್ರಾರಂಭವಾಗ್ತಾ ಇದೆ. ಕಿರಾತಿನಲ್ಲಿ ಪ್ರಥಮವಾಗಿ ಶಮೀರ್ ದೆಮ್ಮಲೆ ಮಲ್ಲೂರು ಇವರಿಗೆ ಸಲ್ಲುತ್ತದೆ. ದಯವಿಟ್ಟು ಈ ವಿದ್ಯಾರ್ಥಿಯು ಬಂದು ಪ್ರಥಮ ಬಹುಮಾನವನ್ನು ಸ್ವೀಕರಿಸಿ ಸರ್ಟಿಫಿಕೇಟ್ ಅನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದೆ. ಈ ಬಹುಮಾನವನ್ನು ಉಮೇಶ್ ಬೆಂಜನ್ಪದವರವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದರ ಸರ್ಟಿಫಿಕೇಟ್ ಅನ್ನು ಸಹ ನೀಡಬೇಕಾಗಿ ವಿನಂತಿ. ಧನ್ಯವಾದಗಳು ಉಮೇಶ್ ಅವರೇ. ದ್ವಿತೀಯ ಕಿರಾತಿನಲ್ಲಿ ಎಂ ಫವಾದ್ ಗುರುಪುರ ಇವರಿಗೆ ಕರಿಯಂಗಲ ಗ್ರಾಮ ಪಂಚಾಯತ್ ಪಿಡಿಒ ನವೀನ್ ಭಂಡಾರಿ ಅವರು ನೀಡಿ ಸಹಕರಿಸಬೇಕೆಂದು ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ನವೀನ್ ಭಂಡಾರಿ ಅವರೇ. ಕನ್ನಡ ಭಾಷಣದಲ್ಲಿ ಪ್ರಥಮ ಬಹುಮಾನ ಗಳಿಸಿದಂತಹ ಬಶೀರ್ ಕಲಾಯ್, ಈ ಬಹುಮಾನವನ್ನು ಅಲ್ಹಾಜಿ ಅಬ್ದುಲ್ ರಜಾಕ್ ಹಾಜಿ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದೆ. ಧನ್ಯವಾದಗಳು ಅಬ್ದುಲ್ ರಜಾಕ್ ಹಾಜಿ ಅವರಿಗೆ. ದ್ವಿತೀಯ ಬಹುಮಾನ ಮುಸ್ತಫಾ ಗುರುಪುರ, ಈ ಬಹುಮಾನವನ್ನು ಅಬೂಬಕರ್ PWD ಕಾಂಟ್ರಾಕ್ಟ್ ಆಮುಂಜೆ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಂದೆ ಮಲಯಾಳ ಹಾಡು ಇದರ ಪ್ರಥಮ ಸ್ಥಾನವನ್ನು ತಾಯಿಫ್ ಉಲಾಯ್ ಭಟ್
ಉಲಾಯಿಬಿಟ್ಟು ಬಂದು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದನ್ನು TH ರಜಾಕರ್ ಅವರು ನೀಡಬೇಕಾಗಿ ವಿನಂತಿ. ದ್ವಿತೀಯ ಫಯಾಜ್ ಕೋಯ ಗುರುಪುರ ಮಲಯಾಳ ಹಾಡು. ದ್ವಿತೀಯ ಫಯಾಜ್ ಕೋಯ ಗುರುಪುರ ಇವರಿಗೆ ಹುಸೇನ್ ಕೈಕಂಬ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇಂಗ್ಲಿಷ್ ಭಾಷಣ. ಇದರಲ್ಲಿ ಪ್ರಥಮ ಫರಾಜ್ ದೆಮ್ಮಲೆ ಮತ್ತು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಈ ಬಹುಮಾನವನ್ನು JK ಶರೀಫ್ ರವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದ್ವಿತೀಯ ಸುಜಾತ್ ಉಲಾಯಿಬಟ್ಟು ಬಂದು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದನ್ನು ಕರೆಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ AC ಭಂಡಾರಿ ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಬ್ಯಾರಿ ಹಾಡು ಪ್ರಥಮ ಉಲಾಯಿಬಟ್ಟು. ಈ ಬಹುಮಾನವನ್ನು ಶಫಾಕ್ ಮಂಗಳೂರು ಅವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದ್ವಿತೀಯ ನಿಹಾಲ್ ದೆಮ್ಮಲೆ ಮಲ್ಲೂರು. ದ್ವಿತೀಯ ಬಹುಮಾನವನ್ನು ಶಮೀಮ್ ಕುಟ್ಟಿಕಲ ಇವರು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಮುಂದಕ್ಕೆ ಕ್ವಿಜ್ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಬಂದಂತಹ ಮದ್ರಸೆಗಳಲ್ಲಿ ಪ್ರಥಮವಾಗಿ ಬಂದಂತಹ ಕೊಳತ ಮದ್ರಸವಾಗಿದೆ. ಅದರ ಅಧ್ಯಾಪಕರು ಅಥವಾ ವಿದ್ಯಾರ್ಥಿ ನಾಯಕ ಬಂದು ಕ್ವಿಜ್ನಲ್ಲಿ ಭಾಗವಹಿಸಿದವರು ಬಂದು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಸ್ಯ ಮತ್ತು ಫಾಯಿಜ್ ಕೊಂತಮಜರ್, ಸಲೀಂ ಅರ್ಸದಿ ಖತೀಬರು ದೆಮ್ಮಲೆ ಜುಮಾ ಮಸೀದಿಯವರು ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ದ್ವಿತೀಯ ಕಲಾಯಿ ಮದ್ರಸವಾಗಿದೆ. ಅವರಿಗೆ ಮದೀನಾ ಜುಮಾ ಮಸೀದಿಯ ಖತೀಬರಾದಂತಹ ಅಬ್ದುಲ್ ಬಶೀರ್ ಅವರು ನೀಡಬೇಕಾಗಿ ವಿನಂತಿ. ನೌಶಾದ್ ಕಲಾಯಿ, ಸಿನಾನ್ ಕಲಾಯಿ ಬಹಳ ಜಿದ್ದಿನ ಹೋರಾಟದ ನಂತರ ಬಂತಹ ಫಲಿತಾಂಶವಾಗಿದೆ. ಇದು ಚಾಂಪಿಯನ್ ಪಟ್ಟ ಯಾರಿಗೆ ತಲುಪುತ್ತದೆ ಎಂಬ ಕುತೂಹಲದಲ್ಲಿರುವಾಗ ಅದಕ್ಕೆ ಮುಂಚೆ ನಮ್ಮ ಈ ಕಾರ್ಯಕ್ರಮದ ಕುರಿತು ಅಥವಾ ನಾವು ನಡೆಸಿಕೊಂಡು ಬರುವಂತಹ ಈ ವಾರ್ಷಿಕೋತ್ಸವದ ಕುರಿತು ಒಂದೆರಡು ಅನಿಸಿಕೆಗಳನ್ನು ನಮ್ಮ ನಾಡಿನ ಸರ್ವತೋಮುಖ ಅಭಿವೃದ್ಧಿಗೆ ಸಹಾಯ ಹಸ್ತವಾಗಿ ನಮ್ಮೊಡನೆ ಸಹಕರಿಸುತ್ತಿರುವ ಕಲಾಯಿಯ ಮಣ್ಣಿನ ಮಗೆಯ ಎಂದೇ ಹೇಳಬಹುದು ಅಲ್ಹಾಜಿ ಅಬ್ದುಲ್ ರಜಾಕ್ ಹಾರಿಸ್ ಮೆರಿಟ್ ಪ್ರಾಡಕ್ಟ್ ಮಂಗಳೂರು ಇವರು ಒಂದೆರಡು ಮಾತುಗಳನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕಲಾಯಿ ಇದರ 34ನೇ ವಾರ್ಷಿಕೋತ್ಸವ ವೇದಿಕೆಯಲ್ಲಿ ಅಸೀನರಾದ ಎಲ್ಲ ಗೌರವಸ್ಥ ಅತಿಥಿಗಳೇ ನನಗೆ ತುಂಬಾ ಸಂತೋಷವಾಗಿದೆ ಆಗ್ತಾ ಇದೆ. ಯಾಕೆಂದರೆ ನಾನು ಹುಟ್ಟಿದ ಊರಿನಲ್ಲಿ ಯುವಕರಿಗೆ ಈ ಸಮಸ್ಯೆ 34ನೇ ವರ್ಷದೊಳಗೆ ಮುನ್ನಡೆಸ್ತಾ ಇದೆ. ಕಮಿಟಿಯವರು ಧಾರ್ಮಿಕ ವಿದ್ಯಾಭ್ಯಾಸ ಮತ್ತು ಲೌಕಿಕ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುತ್ತಾ ಇದ್ದಾರೆ. ನಾನು ತಿಳಿದ ಮಟ್ಟಿಗೆ ಪುಸ್ತಕ, ವರ್ಷಗಳಲ್ಲಿ ಮಹಿಳೆಯರಿಗಾಗಿ 5 ದೀನಿ ತರಬೇತಿ ಶಿಬಿರ ಮತ್ತು ಯುವಕರು ಮತ್ತು ವಿದ್ಯಾರ್ಥಿಗಳು ತಿಂಗಳೊಂದರಂತೆ ದೀನಿ ಕಾರ್ಯಕ್ರಮದಲ್ಲಿ ಸಂಘಟಿಸಿ ಯಶಸ್ವಿಯಾಗಿ ಮುನ್ನಡೆಸುತ್ತಾ ಇದ್ದಾರೆ ಎನ್ನುವ ವಿಷಯ ನನಗೆ ತಿಳಿದಿದೆ. ನಾನು ಕೂಡ ಕೆಲವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅಲ್ಹಮ್ದುಲಿಲ್ಲಾಹ್ ಈ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ಪದಾರ್ಥಿಗಳನ್ನು ಅಭಿನಂದಿಸ್ತಾ ಇನ್ನು ಮುಂದೆಯೂ ನೀವು ಸಂಘಟಿಸಿದ ಇಂತಹ ಕಾರ್ಯಕ್ರಮಗಳಿಗೆ ನಾನು ಎಂದಿಗೂ ನಿಮ್ಮೊಂದಿಗೆ ಇದ್ದೇನೆ. ಅಲ್ಲಾಹು ನಿಮಗೆ ಉಜ್ವಲ ಭವಿಷ್ಯವನ್ನು ನೀಡಲಿ ಎಂದು ದುವಾ ಮಾಡುತ್ತಾ ನನ್ನ ಮಾತನ್ನು ಕೊನೆಗೊಳಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಷನ್ ಕಮಿಟಿ ರಿಜಿಸ್ಟರ್ಡ್ ಕಲಾಯಿ ನಮ್ಮದೇ ಕಾರ್ಯಕ್ರಮ ಇದೆ. ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಷನ್ ಕಮಿಟಿಯ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ನಾನು ಪಂಚಾಯತ್ ಅಧ್ಯಕ್ಷರಾಗುವುದಕ್ಕಿಂತ ಮುಂಚೆಯೂ ನನ್ನನ್ನು ಆಹ್ವಾನಿಸ್ತಾ ಇದ್ರು. ನಾನು ಸಹ ಪ್ರೀತಿಯಿಂದ ಬರ್ತಾ ಇದ್ದೆ. ಇದರ ಸದಸ್ಯರಿಗೆಲ್ಲ ನನ್ನ ಸೋದರರು. ನನಗೆ ತಿಳಿದ ಮಟ್ಟಿಗೆ ಸುಮಾರು 34 ವರ್ಷಗಳಿಂದ ಸತತವಾಗಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಈ ಸಂಸ್ಥೆಯು ಉತ್ತಮ ಸಂಸ್ಥೆಗಳಲ್ಲಿ ಒಂದು ಎಂದು ಹೇಳಲು ನನಗೆ ಹೆಮ್ಮೆ ಆಗ್ತಾ ಇದೆ. ಯಾವುದೇ ಧಾರ್ಮಿಕ ಸಂಸ್ಥೆಗಳು ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಂಡಾಗ ಆ ಸಂಸ್ಥೆಯ ಗೌರವ ಮತ್ತಷ್ಟು ಹೆಚ್ಚುತ್ತದೆ ಎಂಬುದಕ್ಕೆ ಸಾಕ್ಷಿ ಇದೆ ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಷನ್ ಕಮಿಟಿ. ಯಾವುದೇ ಒಂದು ಜಾತಿ ಭೇದವಿಲ್ಲದೆ, ಭಾಷಾ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಆ ಒಂದು ಉತ್ತಮ ಮನೋಭಾವನೆಯಿಂದ ಎಲ್ಲರನ್ನೂ ಕರೆದು ಈ ವೇದಿಕೆಯಲ್ಲಿ ಕುಳ್ಳಿರಿಸಿ ಅಥವಾ ಕಾರ್ಯಕ್ರಮದಲ್ಲಿ ಅವರಿಗೆ ಆಹ್ವಾನವನ್ನು ನೀಡಿ
ಇಂತಹ ಒಂದು ಕಾರ್ಯಕ್ರಮವನ್ನು ನೀಡಿರುವುದು ಎಲ್ಲರಿಗೂ ಈ ಒಂದು ಸಂಸ್ಥೆ ಮಾದರಿ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. ಈ ಮಕ್ಕಳನ್ನು ನಾವು ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಎಂಬ ಹಾಗೆ ಈ ಮಕ್ಕಳಿಗೆ ಸರಿಯಾದ ರೀತಿಯ ಒಂದು ಸ್ಪರ್ಧಾ ಮನೋಭಾವವನ್ನು ಮೂಡಿಸಿದೆ. ಆದರೆ ಮುಂದಿನ ದಿನಗಳಲ್ಲಿ ಅವರು ಎಂಥ ಕಷ್ಟವನ್ನು ಕೂಡ ಅದನ್ನು ಎದುರಿಸಲು ಅವರು ಶಕ್ತಿಯುಳ್ಳವರಾಗ್ತಾರೆ, ಅವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಾಗ್ತದೆ, ಅವರಲ್ಲಿ ಕ್ರಿಯಾಶೀಲ ಹೆಚ್ಚಾಗ್ತದೆ ಎಂದು ಹೇಳಲು ನಾನು ಇಚ್ಛಿಸುತ್ತೇನೆ. ಅದೇ ರೀತಿ ಇವತ್ತು ಈ ಒಂದು ಕಲಾಯಿಯ ಈ ಮಣ್ಣಿನಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ವೈಯಕ್ತಿಕ ಹಾಗೂ ಕರಿಯಂಗಳ ಗ್ರಾಮ ಪಂಚಾಯತ್ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಷನ್ ಕಮಿಟಿಯ ಎಲ್ಲ ಸದಸ್ಯರಿಗೂ ಈ ಒಂದು ಸಂಘದಲ್ಲಿ ಈ ಒಂದು ಕಮಿಟಿಯಲ್ಲಿ ಇನ್ನಷ್ಟು ದುಡಿಯುವಂತಹ ಶಕ್ತಿಯನ್ನು ಪರಮಾತ್ಮನು ಎಲ್ಲರಿಗೂ ನೀಡಲಿ, ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜಯ. ಇದೀಗ ಚಾಂಪಿಯನ್ ಪಟ್ಟ ದ್ವಿತೀಯ ಚಾಂಪಿಯನ್ ಪಟ್ಟವನ್ನು ದೆಮ್ಮಲೆ ಮದ್ರಸಾ ತಂಡವು ತನ್ನದಾಗಿಸಿಕೊಂಡಿದೆ. ಸ್ಪರ್ಧಾಳಿಗಳು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಸಾಟದಲ್ಲಿ ಅತ್ಯಧಿಕ ಅಂಕವನ್ನ ಗಳಿಸಿ ಚಾಂಪಿಯನ್ ದ್ವಿತೀಯ ಚಾಂಪಿಯನ್ ಅನ್ನ ಪಡೆದಂತಹ ದೆಮ್ಮಲೆ ಮದ್ರಸಾ ಅಭಿನಂದನೆಗಳು. ಇನ್ನು ಪ್ರಥಮ ಚಾಂಪಿಯನ್ ಪಟ್ಟವು ನಿಮ್ಮ ನಿರೀಕ್ಷೆಗೂ ಮೀರಿ ಉಲಾಯಿಬಟ್ಟು ಮದ್ರಸವು ತನ್ನದಾಗಿಸಿಕೊಂಡಿದೆ. ಪ್ರಥಮ ಸ್ಥಾನವನ್ನು ಉಲಾಯಿಬಟ್ಟು ಉಸ್ತಾದ್ ಅವರು ಹಾಗೂ ಸ್ಪರ್ಧಾಳಿಗಳು ಬಂದು ಸ್ವೀಕರಿಸಬೇಕಾಗಿ ವಿನಂತಿ. ಇದನ್ನು ನಮ್ಮ ಸ್ವಾಗತ ಸಮಿತಿಯ ಚೇರ್ಮನ್ರಾದಂತಹ ಅಬೂಬಕರ್ ಸಿದ್ದಿಕ್ ಸಿಟಿ ಇವರು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ. ಮೊಟ್ಟ ಮೊದಲಿಗೆ ಈ ಪ್ರತಿಭಾ ಸ್ಪರ್ಧೆಗೆ ಯಶಸ್ವಿಯ ಕಾರಣರಾದ ಈ ಜಮಾತಿನ ಹಾಗೂ ಪರ ಜಮಾತಿನಿಗೆ ನಮ್ಮ ಮದೀನಾ ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಷನ್ ಕಮಿಟಿಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಈ ಪ್ರತಿಭೋತ್ಸವಕ್ಕೆ ಆಗಮಿಸಿದ ಮಕ್ಕಳು ಹಾಗೂ ಅಧ್ಯಾಪಕರು ಹಾಗೂ ಜಮಾತರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸುತ್ತಾ ಇದ್ದೇನೆ. ಇವತ್ತಿನ ಅಧ್ಯಕ್ಷಸ್ಥಾನವನ್ನು ವಹಿಸಿದ ಜನಾಬ್ ಸಮೀಮ್ ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಷನ್ ಕಮಿಟಿಯ ಪರವಾಗಿ ಹಾಗೂ ಮದೀನಾ ಜುಮಾ ಮಸೀದಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ದುವಾ ಆಶೀರ್ವಾದನಿಗೆ ನಮಗೆ ಯಶಸ್ವಿಗೆ ಕಾರಣರಾದ ಯೂಸುಫ್ ಮದನಿ, ಸದರ್ ಮುಹಲ್ಲಿಂ, ಎಂಜೆಎಂ ಕಲಾಯಿ ಇವರಿಗೆ ನಾನು ನಮ್ಮ ಮದೀನಾ ಜುಮಾ ಮಸೀದಿಯ ಪರವಾಗಿ ಹಾಗೂ ನಮ್ಮ ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಷನ್ ಕಮಿಟಿಯ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಅಸ್ಸಲಾಮು ಅಲೈಕುಂ. ತಾಯಿಫ್ ಉಲಾಯಿಬಟ್ಟು ಮತ್ತು ನಿಹಾಲ್ ದೆಮ್ಮಲೆ ಮಲ್ಲೂರು ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಇವರಿಗೆ ಸಿಟಿ ಸಿದ್ದಿಕ್ ರವರು ತಮ್ಮ ಸ್ವಂತ ಸ್ವಇಚ್ಛೆಯಿಂದ ಅವರಿಗೆ ಬಹುಮಾನವನ್ನು ನೀಡಿ ಗೌರವಿಸಲಿದ್ದಾರೆ. ಧನ್ಯವಾದಗಳು ಸಿಟಿ ಸಿದ್ದಿಕ್ ರವರೇ. ದ್ವಿತೀಯ ನಿಹಾಲ್ ದೆಮ್ಮಲೆ ಮಲ್ಲೂರು ಇವರಿಗೂ ಸಹ ನೀಡಿ ಗೌರವಿಸಿದ್ದಾರೆ. ನಂತರ ಇದೀಗ ಬಹಳ ಜಿದ್ದಿನ ಕಾರ್ಯಕ್ರಮವಾಗಿದೆ. ನಮ್ಮ ಕಮಿಟಿ ಸದಸ್ಯರುಗಳಿಂದ ಹಾಡು ಪ್ರಸಂಗ ನಡೆಯಲಿದೆ. ಇದರ ಕಾಂಪಿಟೇಷನ್ ಈಗಾಗಲೇ ಪ್ರಾರಂಭವಾಗ್ತಾ ಇದೆ. ഗസൽ പാടും പൊള്ളിക്കുയിലേ ഈശൽ മോഴും കുഞ്ഞിക്കിളിയേ ഗസൽ പാടും പൊള്ളിക്കുയിലേ ഈശൽ മോഴും കുഞ്ഞിക്കിളിയേ തിരുമക്ക മദീന കണ്ടോ എന്റെ പൂങ്കുയിലേ തിരുനബിയോട് സലാം പറഞ്ഞു ഒള്ളിപ്പൂങ്കുയിലേ തിരുമക്ക മദീന കണ്ടോ എന്റെ പൂങ്കുയിലേ തിരുനബിയോട് സലാം പറഞ്ഞു ഒള്ളിപ്പൂങ്കുയിലേ ഗസൽ പാടും പൊള്ളിക്കുയിലേ ഇശൽ മോളും കുഞ്ഞിക്കിളിയേ ഗസൽ പാടും പൊള്ളിക്കുയിലേ ഇശൽ മോളും കുഞ്ഞിക്കിളിയേ തിരുമക്ക മദീന കണ്ടോ എന്റെ പൂങ്കുയിലേ തിരുനബിയോട് സലാം പറഞ്ഞു ഒള്ളിപ്പൂങ്കുയിലേ മുത്തുറസൂലിന്റെ റൗള ശരീഫ് കിളിയെ നീ കണ്ടോ മുത്തകിങ്ങിൽ മുത്തും ഹജറുൽ അസ്വദ് കുയിലെ നീ കണ്ടോ മുത്തുറസൂലിന്റെ റൗള ശരീഫ് കിളിയെ നീ കണ്ടോ
മുത്തകിങ്ങിൽ മുത്തും ഹജറുൽ അസ്വദ് കുയിലേ നീ കണ്ടോ സഫയും മരുവയും മലകൾക്കിടയിൽ പാരി പാരന്നോ സംസം കിണറിലെ വെള്ളം ചുണ്ടൻ കുത്തി കുടിച്ചു തിരുമക്ക മദീന കണ്ടു എന്റെ പൂങ്കുയിലേ തിരുനബിയോ പറഞ്ഞു ഉള്ളി പൂങ്കുയിലേ തിരുമക്ക മദീന കണ്ടു എന്റെ പൂങ്കുയിലേ തിരുനബിയോട് സലാം പറഞ്ഞു ഉള്ളി പൂങ്കുയിലേ മുത്തുബിലാലിന്റെ അപാങ്കുലി ഇന്നും കിളിയേ നീ കേട്ടോ പതരും ഉഹുദും ചൊല്ലും വീരൻ കഥകൾ നീ കേട്ടോ മുത്തുബിലാലിന്റെ അപാങ്കുലി ഇന്നും കിളിയേ നീ കേട്ടോ പതരും ഉഹുദും ചൊല്ലും വീരൻ കഥകൾ നീ കേട്ടോ അബൂബക്കറും ഉസ്മാൻ യാരുടെ ചരിതം നീ കേട്ടോ അബൂജഹലുത്തിബത്ത് ശൈബത്ത് പതനം കിളിയേ നീയോട്ടോ തിരുമക്ക മദീന കണ്ടു എന്റെ പൂങ്കുയിലേ തിരുനബിയോട് സലാം പറഞ്ഞു ഉള്ളി പൂങ്കുയിലേ തിരുമക്ക മദീന കണ്ടു എന്റെ പൂങ്കുയിലേ തിരുനബിയോട് സലാം പറഞ്ഞു ഉള്ളി പൂങ്കുയിലേ ഗസൽ പാടും പുള്ളിക്കുയിലേ ഇശൽ മൂഴും കുഞ്ഞിക്കിളിയേ ഗസൽ പാടും പുള്ളിക്കുയിലേ ഇശൽ മൂഴും കുഞ്ഞിക്കിളിയേ തിരുമക്ക മദീന കണ്ടു എന്റെ പൂങ്കുയിലേ തിരുനബിയോട് സലാം പറഞ്ഞു ഉള്ളി പൂങ്കുയിലേ തിരുമക്ക മദീന കണ്ടു എന്റെ പൂങ്കുയിലേ തിരുനബിയോട് സലാം പറഞ്ഞു ഉള്ളി ಹಿದಾಯತುಲ್ ಇಸ್ಲಾಂ ವೆಲ್ಫೇರ್ ಎಜುಕೇಶನ್ ಕಮಿಟಿ ರಿಜಿಸ್ಟರ್ ಕಲಾಯ್ ಇದರ 34ನೇ ವಾರ್ಷಿಕೋತ್ಸವದ ಪರಮಾಯಿತು ಬ್ಯಾರಿ ಆದರ್ಶ ಬದುಕು ನ್ಯೂನತೆಗಳ ಪರಿಹಾರ ಸೊಲ್ಡರ್ ವಿಷಯದಲ್ಲಿ ನಾನು ಒಂದು ಜಂಡು ಪಲಕ ಚಂದ್ರ ನಿಪಾಟ್ರ ಎಂದ್ರು ಚಂದಂಗೆ ಬ್ಯಾರಿಂಗ್ ಅಂಟು ஒரு ಪಲಕ ಬರೋ ಕಾರಣ ಎಂದುಂಡು ನಿಂಗ ಗೊತ್ತುಂಡ ಬ್ಯಾರಿ ஒரு நல்ல ಬಾಣ್ಯತವನಾಯಿಟಿಕ್ರ ಅವನು ಎಂಗೆ പോയെങ്കും ಅವನಿಗೆ ഒരു മര്യാദ ഉണ്ടേ ഉണ്ട് ಇಂಡು ಎവിടെ പോയെങ്കും ಬೆಲೆ ಬೆಲೆ ಸೊರ್ತಲು ಬ್ಯಾರಿಂಗ ಚಂದಂಗೆ ನಬಿ ಎಂಗನೆ ಬಾಣಿಯಾಕಿಂಟ അതേ പോലെ ഇപ്പൊ ಬ್ಯಾರಿಂഗം അതേ തേരുളെ നടന്നുകൊണ്ടിരിക്കാർ പണ്ടത്താൽമാര് വാഴത്തില് ബാണ്യത്തുക്ക് ബേന്മായ ബസ് കൊണ്ടോണ്ടിരുന്നാറ് ഇപ്പൊ അതേ ഇല്ലാണ്ട് ആയിട്ട് പോയിര് ഇപ്പൊ അങ്ങളെ സ്വന്തം ഗാഡിയിലെ അങ്ങ ബാണ്യത്തുക്ക് പോണ്ടാറ് പണ്ട് നിസ്കരിക്കാണ്ട് ഇന്നോ ಬ್ಯಾರಿಂಗ പള്ളി മൊയിലാറ് കാണുമ്പോത്തു പേടിച്ചോണ്ടിരുന്നാറ് ಇಂಡು ನಿಸ್ಕರಿಕೋಗು ಬ್ಯಾರಿಂಗಲ ಮುಟ್ಟ ಅದಬು ಕೊರಡಿಯಾಯಿಡು ಪಂಡು ಉಣ್ಣೋಗು ಕഞ്ഞി ಇಲ್ಲ ತಪ್ಪ ಮನುಷ್ಯರಿಗೆ ಉಪಕಾರ ಹಾಕೋಗು ಇಲ್ഞ്ഞോണ്ട് ಇನ್ನಾರು ಇಂಡು ಉಪಕಾರ ಪ್ರಜ್ಞೆ ಇಲ್ಲಾತೋ ನಾಲಾಯಿಟ್ಟಿಕ್ಕರು ಪಂಡು ಆಲುಮಾರು കഞ്ഞി കുടിക്കോಗು ഇന്നില്ലെങ്കും കട ആക്കിക്കൊണ്ടിരുന്നിട്ടില്ല ಇಂಡು ബേന്മ എത്ര പൈസ ഇന്നെങ്കും ആൽമാര് ബാങ്കിലും അവിടെ ഊടെ കട യാറായിട്ടിക്കറ് ഇത് ഞങ്ങളെ യാര പെറവ് പൂളോഗു കാരണായിട്ടിക്കറ് പണ്ടത്തെ പെണ്ണിങ്ങ കായ കയ്യിൽ അരച്ചോണ്ടിരുന്നാറ് ഇപ്പത്തെ പെണ്ണിങ്ങോഗു ഗ്രൈൻഡർ ഇല്ലാണ്ട് കായ അവിടേക്ക് ബാക്കി അവിടെ ಪರಿಸ್ಥಿತಿ ಎತ್ತರಮಾ ಔತು ಬಂದಿಟ್ಟಿರು ಇತರ ಚಂದಿಟ್ಟು ನಂಡ ಪಲಕ ನಿಪ್ಪಾಟ್ರ ಜೈ ವಿವೇಕ್ ರಿಜಿಸ್ಟರ್ ಕಲಾಯ್ ಅಸ್ಸಲಾಂ ಅಲೈಕುಂ ಧನ್ಯವಾದಗಳು ಬ್ಯಾರಿ ಆದರ್ಶ ಬದುಕು ಬ್ಯಾರಿ ನ್ಯೂನ್ಯತೆ ಬ್ಯಾರಿ ಪರಿಹಾರ ಎಂಬ ವಿಷಯದ ಬಗ್ಗೆ ಸುದೀರ್ಘವಾಗಿ ಹೇಳಿದ್ದೀರಾ ಧನ್ಯವಾದಗಳು ಅಜಾರ್ ಧೋನಿ ಅವರಿಗೆ ಮುಂದಕ್ಕೆ ಚಾಸ್ತಂಬಾರ್ 13 ನವಾಜ್ ಬನ നല്ലൊരു ആശിം കുടുംബത്തില് മക്കത്തോ ഖുറൈശി ഗോത്രത്തില് നല്ലൊരു ആശിം കുടുംബത്തില് പുരന്നോ നബി കാത്തിമുൻ നബി പുരന്നോ നബി കാത്തിമുൻ നബി റഹ്മത്തായി വന്നോ നബി റഹ്മാൻ യാസീൻ നബി റഹ്മാൻ യാസീൻ നബി റഹ്മത്തായി വന്നോ നബി റഹ്മാൻ യാസീൻ നബി
റഹ്മാൻ യാസീൻ നബി റഹ്മാനല്ലാ സുബ്ഹാനല്ലാ എല്ലാ സ്തുതിയും നിക്കേ അല്ലാ അലാ നബി സല്ലല്ലാഹ് സല്ലി സലാമുല്ലാഹ് സല്ലി സലാമുല്ലാഹ് നാലനങ്ങ മഹേശ്വര ലോകത്തിലെ നിൽക്കുമ്പോ പേർപുര ആ കടലിലെ നാലനങ്ങ മഹേശ്വര ലോകത്തിലെ നിൽക്കുമ്പോ പേർപുര ആ കടലിലെ റബ്ബുരെതിരിലോ സുജൂദാക്കിട്ട് റബ്ബുരെതിരിലോ സുജൂദാക്കിട്ട് ന്യായ നീതി കാട്ടിയ റസൂൽ शांति मंत्र सारियो रसूल शांति मंत्र सारियो रसूल न्याय नीति काटियो रसूल शांति मंत्र सारियो रसूल शांति मंत्र सारियो रसूल रहमान अल्लाह सुब्हान अल्लाह എല്ലാ സ്തുതിയും നിക്കേ അല്ലാഹ് അലാ നബി സല്ലല്ലാഹ് സല്ലി സലാമുല്ലാഹ് സല്ലി സലാമുല്ലാഹ് അലാ നബി സല്ലല്ലാഹ് സല്ലി സലാമുല്ലാഹ് ಕಮಿಟಿ ರಿಜಿಸ್ಟರ್ ಕಲೈ ಇದರ ಅಧೀನದಲ್ಲಿ ನಡೆಯುತ್ತಿರುವಂತಹ 34ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಪ್ರತಿಭಾವಲಿಗಳ ಪ್ರತಿಭೆಗಳನ್ನ ಪ್ರತಿಧ್ವನಿಯಿಂದ ಪ್ರಜ್ವಲಿಸುವಂತೆ ಮಾಡಿಕೊಟ್ಟಂತಹ ಈ ಕಮಿಟಿಯ ಸದಸ್ಯರಿಗೂ ಅದೇ ರೀತಿ ನನ್ನ ಮಾತು ಕೇಳುತ್ತಿರುವಂತಹ ಎಲ್ಲ ದೀನಿ ಪ್ರೇಮಿಗಳಿಗೂ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಹಲವಾರು ವರ್ಷಗಳ ಇತಿಹಾಸ ಇರುವ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಹಿತ ನುಡಿಗಳನ್ನು ಜನರಿಗೆ ಬಿಂಬಿಸ್ತಾ ಬಂದಿರುವ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಪ್ರಚಲಿತವಾದ ಒಂದು ಸಮುದಾಯವೇ ಬ್ಯಾರಿ ಸಮುದಾಯ. ಮಾನ್ಯರೇ, ಶಾಂತಿ, ಸತ್ಯ, ಸಹ ಬಾಳ್ವೆ, ಸಹನೆ, ಒಂದು ಒಳ್ಳೆ ಸಂಸ್ಕೃತಿಯನ್ನು ಹೊಂದಿದ ಜನರು ಬ್ಯಾರಿ ಜನರು. ತನಗಿಂತಲೂ ಪರರ ಹಿತಗಳನ್ನು ಬಯಸುವಂತವರಾಗಿದ್ದಾರೆ ಮಾನ್ಯರೇ. ಅಂದು ಬ್ಯಾರಿಗಳು ವ್ಯಾಪಾರ ವಹಿವಾಟುಗಳಲ್ಲಿ ಹಲವಾರು ಜೀವನ ಸಾಗಿಸಿ ಬ್ಯಾರಿ ಭಾಷೆಯನ್ನ ಊರಿಡಿ ಪಸರಿಸಿದರು. ಬ್ಯಾರಿ ಭಾಷೆ ವಿಕಾಸನವು ಮುನ್ನುಗ್ಗುತ್ತಾ ತಮ್ಮ ಇಂದಿನ ಯುವ ಜನಾಂಗದವರೆಗೆ ಸಾಗುತ್ತಾ ಬಂದಿದೆ ಮಾನ್ಯರೇ. ಅಲ್ಪಸಂಖ್ಯಾತರಿಂದ ಖ್ಯಾತಿ ಪಡೆದ ಬ್ಯಾರಿ ಸಮುದಾಯವು ಇಂದಿನ ಕಾಲದಲ್ಲಿ ಅನಕ್ಷರಸ್ಥರನ್ನು ತುಂಬಿಸಿಕೊಂಡು ಈ ಸಮುದಾಯವನ್ನು ಮುನ್ನಡೆಯುತ್ತಾ ನಮ್ಮ ಹಿರಿಯರು ನಮ್ಮನ್ನು ಸೇರಿಸಿದರು. ನಮ್ಮನ್ನು ಜನರು ಏಳಿಸಿದ್ದ ಬ್ಯಾರಿ ಸಮುದಾಯದ ಜನರು ಇಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಮಿಂಚುತ್ತಿದ್ದಾರೆ. ಆದರೆ ಬಹು ಖೇದಕರ ವಿಷಯವೇನೆಂದರೆ ಭಾಷೆಯನ್ನು ಮಾತಿನ ಮೂಲಕ ವಿತರಿಸದೆ ಭಾಷೆಯನ್ನ ಕೊಂದು ಅನ್ಯ ಭಾಷೆಗಳಿಗೆ ಇಂದಿನ ಯುವ ಜನಾಂಗ ಜಾಸ್ತಿ ಒತ್ತು ಕೊಡ್ತಿದೆ. ಭಾಷೆಗಳನ್ನ ದೂರಗೊಳಿಸಿ ತನ್ನ ಹಿತಕ್ಕಾಗಿ ಬ್ಯಾರಿ ಸಮುದಾಯವನ್ನು ಹಸಿಯಾಗಿಸಿಕೊಳ್ಳದೆ ತನ್ನ ಮುಂದಿನ ಜನಾಂಗಕ್ಕೆ ಯಾವ ರೀತಿ ಸಮುದಾಯವನ್ನು ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲು ಸಾಧ್ಯವೋ ಆ ಹಾದಿಯೇ ತೋರಲ್ಪಡಿಸಿ ಎಲ್ಲರೂ ಒಂದುಗೂಡಿ ಮುನ್ನುಗ್ಗೋಣ. ಬ್ಯಾರಿ ಜನರು ಬ್ಯಾರಿಗಳ ಸಂಘ ಸಂಸ್ಥೆಗಳನ್ನ ಸ್ಥಾಪಿಸಿ ಯುವ ಜನಾಂಗವನ್ನ ಅನ್ಯ ಭಾಷೆಗೆ ವಾಳದೆ ಬ್ಯಾರಿ ಎಂದರೆ ಏನು, ಇದರ ವಿಕಾಸ, ಇದರ ವಿಷಯ ಎಲ್ಲರಿಗೂ ತಿಳಿಸೋಣ. ಇದು ಹೇಗೆ ವಿಕಾಸನವಾಯಿತು ಇದರ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ನೀಡೋಣ. ಮುಂದಿನ ಅಲೆಮಾರುಗಳಿಗೆ ಅವಕಾಶ ಮಾಡಿಕೊಡೋಣ. ರಾಷ್ಟ್ರ ರಕ್ಷಣೆಗೆ ಸೌಹಾರ್ದತೆಯ ಸಂಕಲ್ಪ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಾಹೃದವಾಣ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಇಂಡೋರು ಮರೋ ಬಲ್ತೊ ಗುಣಿಕ್ ಎಂದೆ ನಷ್ಟಮಾ ಅಂಡೆ ಎಟ್ಟೆ ಮಕ್ಕಳು ಬಲ್ತು ಗಾಯ್ಟೆ ಕಷ್ಟ ಬನ್ನು ಮಾ ಇಂಡೋರು ಮರೋ
ಬಲ್ತೊಗು ನಿಕ್ ಎಂದ್ ನಷ್ಟಮ ಆ ಉಮ್ಮರೋ ಕಷ್ಟ ನಿಕ್ ಕಾಂಡ ನಷ್ಟ ಆ ಉಮ್ಮರೋ ಮರನಿಟ್ಟು ಎಂದಿನಲ್ಲುಮ ನಂಡು ಬಿರುಸತೋ ಹುಮ್ಮ ಪಿತ್ ಬಲತಿಯೋ ಹುಮ್ಮ ಆ ಒಲಿಂಬು ತಿಂಗಲಿ ಪೊರುತು ದೆಚ್ಚಿಯ ಹುಮ್ಮ ಆ ಒಲಿಂಬು ತಿಂಗಲಿ ಪೊರುತು ದೆಚ್ಚಿಯ ಹುಮ್ಮ പെണ്ണുകായിട്ട് ഉമ്മറ പലക മീറിപ്പോയുമാ പെഞ്ഞായിരം പലക കേട്ട് അവളുടെ റാണിയാക്കുമാ പെണ്ണുകായിട്ട് ഉമ്മറ പലക മീറിപ്പോയുമാ പെഞ്ഞായിരം പലക കേട്ട് അവളുടെ റാണിയാക്കുമാ ആ വരക്ക് കലഞ്ഞിയോ നിന്റെ ഹാട്ടി വരക്കിയോ ആ നാളെ നീ ദൂര പൊട്ടു ദൂരാക്കുമാ ആ നാളെ നീ ദൂര പൊട്ടു ദൂരാക്കുമാ ಆ ಜಾಬುಗು ನೀ ನೈಪು ಬುಟ್ಟು ಬಂದೋಂಡಿನ್ನೋಮಾ ನಿಂಡೆ ಕಾತು ಕಾತು ಚೋರು ತನ್ನೋ ಹಾ ಉಮ್ಮಮಾ ಆ ಜಾವುಗು ನೀ ನೈಪು ಬುಟ್ಟು ಬಂದೋಂಟಿನ್ನೋಮಾ ನಿಂಡೆ ಕಾತು ಕಾತು ಚೋರು ತನ್ನೋ ಹಾ ಉಮ್ಮಮಾ ಉಲ್ಗ ಪ್ಯಾನೆರೋ ಕಾತೆ ಉಮ್ಮ ನಿಂಡೆ ಬೇಕಾತೆ ಇದು ಜಂಡೆ ಬೆಚ್ಚಿ ನೋಕೆಂಗುಂ ಉಮ್ಮ ಬೇನೆಮಾ ದಂಡು ಕೂಟು ಕುಟುಂಬಮೇ ದಂಡು ಚಂಗಾಯಿ ಮಾರೆ ಆ ಕಣ್ಮಣಿರೋ ಮರನೆಟ್ಟು ಎಂದು ನಲ್ಲುಮಾ ನಾ ಚೊನ್ನದೆನ್ನುಂ ತಪ್ಪಿನೆಂಗೆ ಮಾಫಾಕಮಾ ನಾ ಚೊನ್ನದೆನ್ನುಂ ತಪ್ಪಿನೆಂಗೆ ಮಾಫಾಕಮಾ ನಾ ಚೊನ್ನದೆನ್ನುಂ ತಪ್ಪಿನೆಂಗೆ ಮಾಫಾಕಮಾ. ಅಸ್ಸಲಾಮು ಅಲೈಕುಂ. ಫರ್ ಎಜುಕೇಶನ್ ಕಮಿಟಿ ರಿಜಿಸ್ಟರ್ ಕಲಾಯಿ ಇದರ 34ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸದಸ್ಯರುಗಳಿಗೆ ಪ್ರತಿಭೋತ್ಸವ ಕಾರ್ಯಕ್ರಮ ಸಮಸ್ಯೆಗಳ ಸುಳಿಯಲ್ಲಿ ಮುಸ್ಲಿಮರು ಮತ್ತು ಅದರ ಪರಿಹಾರವನ್ನು ಜಗದಲ್ಲಿಂದು ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿ ವಿಲವಿಲನೆ ಒದ್ದಾಡುತ್ತಿರ್ತಕ್ಕಂಥ ಸಮುದಾಯವಾಗಿ ಮುಸ್ಲಿಂ ಸಮಾಜವು ಮಾರ್ಪಟ್ಟಿರುವುದು ದುಃಖಕರ ಸತ್ಯ. ಆತ್ಮೀಯರೇ, ಇಂದು ಎಲ್ಲಿ ನೋಡಿದರೂ ಮುಸ್ಲಿಮರ ಪಾಲಿಗೆ ನೆಮ್ಮದಿ ಎಂಬುದು ಮರೀಚಿಕೆಯಾಗಿ ಬಿಟ್ಟಿರ್ತಕ್ಕಂಥ ಸ್ನೇಹ, ಪ್ರೀತಿ, ಸಹಕಾರ, ನೀತಿಯ ಪಾಠವನ್ನು ಬೋಧಿಸಿದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳಾದ ಮುಸ್ಲಿಮರ ಮೇಲೆ ಇಂದು 10 ಹಲವು ಆರೋಪಗಳನ್ನು ಹೊರಿಸಲಾಗುತ್ತದೆ. ಆ ಪೈಕಿ ಅತಿ ದೊಡ್ಡ ಆರೋಪವೆಂದರೆ ಉಗ್ರವಾದ ಜಿಹಾದ್. ಮಕ್ಕಾದಲ್ಲಿ ಶತ್ರುಗಳ ಉಪಟಳವು ಮಿತಿ ಮೀರಿದ ಕೊನೆಗೆ ಅವರು ಮುಸ್ಲಿಮರನ್ನು ಸಂಹಾರ ಮಾಡಲು ಮುಂದಾದಾಗ ಜೀವ ರಕ್ಷಣೆಗೆ ತಾಯಿನಾಡನ್ನೇ ತೊರೆದು ಮದೀನಾಕ್ಕೆ ವಲಸೆ ಹೋಗಿ ಅಲ್ಲಿಯೂ ಅವರು ನೆಮ್ಮದಿಯಿಂದ ಬದುಕಲು ಶತ್ರುಗಳು ಒಪ್ಪದಿದ್ದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಶಸ್ತ್ರಾಸ್ತ್ರವೆತ್ತಿದ್ದಾರೆ. ಇಂದು ಕೆಲವು ಮುಸ್ಲಿಂ ನಾಮಧಾರಿಗಳು ಪವಿತ್ರ ಇಸ್ಲಾಂ ಧರ್ಮದ ಜಿಹಾದ್ನ ಹೆಸರಲ್ಲಿ ಹಲವರನ್ನು ಮುಗಿಸಿ ಬಿಡುತ್ತಿದ್ದಾರೆ. ಇಸ್ಲಾಂ ಧರ್ಮದೊಂದಿಗೆ ಯಾವುದೇ ನಂಟಿಲ್ಲದ ಈ ನಾಮಧಾರಿಗಳಿಂದಲೂ ಮುಸ್ಲಿಮರು ಜಿಹಾದಿಗಳೆಂದು ಉಗ್ರವಾದಿಗಳೆಂದು ಆರೋಪವನ್ನು ಹೊರಿಸಬೇಕಾಗಿ ಬಂದಿರತಕ್ಕಂಥ ಬೇಸರದ ಸಂಗತಿಯಾಗಿರುತ್ತದೆ. ಇದಕ್ಕಿರುವ ಏಕೈಕ ಪರಿಹಾರವೆಂದರೆ ಇಸ್ಲಾಂ ಶಾಂತಿಯ ಧರ್ಮ. ಇಸ್ಲಾಂ ಭಯೋತ್ಪಾದನಾ ಧರ್ಮವಲ್ಲದವರ ಕರ್ಮ ಎಂಬ ಘೋಷಣೆಯೊಂದಿಗೆ ಇಸ್ಲಾಂ ಧರ್ಮದ ಮರ್ಮವನ್ನು ಇತರ ಸಮುದಾಯದವರೊಂದಿಗೆ ತಿಳಿಸಿಕೊಡುವುದು, ಅದಕ್ಕಾಗಿ ಭಾಷಣ ಲೇಖನ ವ್ಯಾಪಕಗೊಳಿಸುವುದು, ವಿಚಾರಗೋಷ್ಠಿ ಸೆಮಿನಾರ್ಗಳನ್ನು ಏರ್ಪಡಿಸುವುದು, ಅದು ಮುಖಾಂತರ ಇಸ್ಲಾಂ ಧರ್ಮವು ಶಾಂತಿಯ ಧರ್ಮವೆಂಬುದನ್ನು ಜಗತ್ತಿಗೆ ತಿಳಿಸುವುದು. ಇನ್ನೊಂದು ಸಮಸ್ಯೆ ಏನೆಂದರೆ ಮುಸ್ಲಿಮರು ಸಾಕ್ಷರತೆಯಲ್ಲಿ ಹಿಂದುಳಿದಿರುವುದು. ಗತ ಇತಿಹಾಸ ಪುಟಗಳನ್ನು ತಿರುವಿದರೆ ಮುಸ್ಲಿಮರು ಶೈಕ್ಷಣಿಕವಾಗಿ ಬಹಳ ಮುಂದಿದ್ದರು ಎಂಬುದನ್ನು ಕಾಣಲು ಸಾಧ್ಯ. ವೈಜ್ಞಾನಿಕ ಕ್ಷೇತ್ರದಲ್ಲಿ ಕಾಣುತ್ತಿರುವ ಹಲವಾರು ವಿದ್ಯೆಗಳಿಗೆ ಅಡಿಪಾಯ ಹಾಕಿದವರು ಇದೇ ಮುಸ್ಲಿಮರು. ಆದರೆ ಮುಸ್ಲಿಂ ಸಮುದಾಯವು ಆಧುನಿಕ ಜಗತ್ತಿನ ಫ್ಯಾಷನ್ಗೆ ಹಿಂದೆ ಬಿದ್ದು ಶಿಕ್ಷಣವನ್ನು ಕಡೆಗಣಿಸಿದಾಗ, ಒಂದು ವೇಳೆ ಶಿಕ್ಷಣ ಪಡೆಯಲು ಹೋಗುವುದಾದರೂ ಅದು ಪ್ರತಿಷ್ಠೆಗಾಗಿ, ಅದು ಉದ್ಯೋಗಕ್ಕಾಗೆಂದು ಮಾರ್ಪಟ್ಟಾಗ ಶಿಕ್ಷಣದಿಂದಲೂ ಸಮುದಾಯ ವಂಚನೆಗೊಳಗಾಯಿತು. ಅದು ಕಾರಣ ಸಮಸ್ಯೆಗಳನ್ನು ಎದುರಿಸುವುದರ ಮುಸ್ಲಿಂ ಸಮುದಾಯವು ಹಿಂದೆ ಬಿತ್ತು. ಮುಸ್ಲಿಂ ಸಮಾಜದ ಮಾನ ಮರ್ಯಾದೆಯನ್ನು ಹರಾಜಿಗಿಟ್ಟ ಮತ್ತೊಂದು ದುರಂತವಾಗಿದೆ ವರದಕ್ಷಿಣೆ. ವಿವಾಹವೆಂಬ ಪವಿತ್ರ ಸಂಬಂಧವನ್ನು ಪವಿತ್ರಗೊಳಿಸುವಲ್ಲಿ ಈ ವರದಕ್ಷಿಣೆಯ ಪಾಲು ಅಪಾರ. ವರದಕ್ಷಿಣೆಯ ಕಾರಣದಿಂದ ವಿವಾಹ ಪ್ರಾಯವನ್ನು ಮೀರಿಯೂ ಮನೆಯ ಮೂಲೆಯಲ್ಲಿ ಕಣ್ಣೀರು ಹರಿಸುವ ಅದೆಷ್ಟೋ ಕುಟುಂಬಗಳು ನಮ್ಮಲ್ಲಿದೆ. ಮತ್ತೆ ಕೆಲವರು ಶರೀರದ ವಾಂಛೆಯನ್ನು ಅದು ಮಿಡಲಾಗದೆ ಸಿಕ್ಕ ಮಿಕ್ಕವರೊಂದಿಗೆ ಓಡಿ
ಹೋಗುತ್ತಿದ್ದಾರೆ. ಇನ್ನು ಕೆಲವರು ವೇಶ್ಯಾವೃತ್ತಿಗಿಳಿದು ಅದರಿಂದ ಸಂತೃಪ್ತಿ ಪಡೆಯುತ್ತಿದ್ದಾರೆ. ಈ ವರದಕ್ಷಿಣೆ ವಿರುದ್ಧ ಹರಿದ ಲೇಖನ ಭಾಷಣಕ್ಕೆ ಬರವಿಲ್ಲ, ಆದರೆ ಅದರಿಂದ ಇಲ್ಲಿ ಕಾರ್ಯರೂಪಕ್ಕೆ ಬಂದಿಲ್ಲವೆಂದು ಮಾತ್ರ ಬೇಸರದ ಸಂಗತಿ. ವರದಕ್ಷಿಣೆಯನ್ನು ಕಿತ್ತೆಸೆಯಬೇಕಾದರೆ ಅದರ ವಿರುದ್ಧ ತೀವ್ರ ಹೋರಾಟವನ್ನು ನಡೆಸಬೇಕಷ್ಟೇ. ಆದರೆ ಇದಕ್ಕೆ ಎಷ್ಟು ಮಂದಿ ಮುಂದೆ ಬರುವರು? ಇನ್ನೊಂದು ವಿಷಯವೇನೆಂದರೆ, ಮುಸ್ಲಿಮರು ಇಷ್ಟೆಲ್ಲ ಸಮಸ್ಯೆಗೆ ಸಿಲುಕಲು ಕಾರಣ ಅವರು ಪರಿಪೂರ್ಣ ಮುಸ್ಲಿಮರಾಗದೇ ಇರುವುದು. ಧರ್ಮದ ಆಚಾರಗಳನ್ನು ಯಥಾವತ್ತಾಗಿ ಪಾಲಿಸಿ ಮುಸ್ಲಿಮರೆಂದು ಎಷ್ಟಿದ್ದಾರೆ. ಮಹಾಪಾಪವೆಂದು ಉಗ್ರ ಶಿಕ್ಷೆ ಇದೆ ಎಂದು ಕುರ್ಆನ್ ಎಚ್ಚರಿಸಿದರು. ಬಡ್ಡಿ ಪಡೆಯುವ ಎಷ್ಟು ಸಮುದಾಯದ ಜನರು ನಮ್ಮ ಮುಂದಿಲ್ಲ. ಕಾರ್ಯದಲ್ಲಿ ತೊಡಗಿರುವ ಮುಸ್ಲಿಮರು ಎಷ್ಟಿಲ್ಲ. ವ್ಯಭಿಚಾರದ ಹತ್ತಿರ ಸುಲಿಯಲೇಬೇಡಿ ಎಂದು ಕುರ್ಆನ್ ತಾಕೀತು ನೀಡಿದರು. ಕಟ್ಟಿದವಳನ್ನ ಬಿಟ್ಟು ಇನ್ನೊಬ್ಬಲಿಂದ ಮಜ ಉಡಾಯಿಸಲಿಕ್ಕಾಗಿ ಇಟ್ಟುಕೊಂಡರು ಒಂದಿಬ್ಬರೇ. ಹೀಗೆ ಅದೆಷ್ಟು ನೀಚ ಕಾರ್ಯಗಳನ್ನು ಎಸಗುತ್ತಿರುವ ಫಲದಿಂದಲೇ ಮುಸ್ಲಿಮರೊಂದು ಸಮಸ್ಯೆಗಳ ಸುಲಿಯಲ್ಲಿ ಸಿಲುಕಿರುವುದು. ಸಮಸ್ಯೆಗಳಿಂದ ಮುಕ್ತಿ ಪಡೆಯಬೇಕಾದರೆ ಮೊದಲು ನೈಜ ಮುಸ್ಲಿಂ ಆಗಬೇಕು. ನೈಜ ಮುಸಲ್ಮಾನನೇ ಎಲ್ಲಿಗೂ ಸಮಸ್ಯೆ ಇರದು. ಆತನ ಕಾರ್ಯವನ್ನು ಅಲ್ಲಾಹು ವಹಿಸಿದ್ದಾನೆ. ಅಲ್ಲಾಹು ಆತನ ವಿಶುದ್ಧ ಕುರ್ಆನ್ ನಲ್ಲಿ ಹೇಳುತ್ತಾನೆ, ನೀವು ಸತ್ಯ ವಿಶ್ವಾಸಿಗಳಾಗಿದ್ದರೆ ನೀವೇ ಅತ್ಯುನ್ನತರು. ಆದರೆ ನಾವು ಕುರ್ಆನ್ ಹೇಳಿದಂತೆ ನೈಜ ಮುಸಲ್ಮಾನನಾಗಿ ಬದುಕನ್ನು ಕಟ್ಟಿದ್ದರೆ, ಯಾವುದೇ ಸುಲಿಯಲ್ಲಿ ಸಿಲುಕದೆ ಯಾವುದೇ ಸಮಸ್ಯೆಗಳನ್ನು ಎದುರಿಸಿದ್ದರೆ ಇವತ್ತು ಹೀರೋ ಆಗಿ ನಾವು ಮೆರೆಯಬಹುದಿತ್ತು ಎಂದಾಗಿದೆ ಕುರ್ಆನ್ನ ಮಾತು. ಇಷ್ಟೇ ನನ್ನ ಮಾತನ್ನ ವಿರಾಮಗೊಳಿಸುತ್ತೇನೆ. அஸ்ஸலாமு அலைக்கும். முன்னலு ஒரு 10 வருஷத்துக்கு முன்னலு பேரி சமுதாயோட எங்கனை இன்ட்டு சொல்றது ஒரு இந்து முஸ்லிமான் ஒரு கிறிஸ்டியன் நடுவுಲು நாங்க எங்கன கூட ஒரு ಬೆಲೆഞ്ഞೊಂಟಿನ எங்கன ஒரு ಸೌವಾರ್ಥ ಇಂತು சொல்றதுல ಒಂದು ತೆಲ್ಲ ಅರ್ಥ ಹೋಗಬೇನಾಯ್ತು. ஒரு ചെറിയ ஒரு ಪಾಠಾಯ್ತು ನಿಮ್ಮರ ಎದುರು ನಾ ಪಾಡಬಹುದು. ಜಾತಿ ಭೇದವೇಕೆ ಬೇಡ ಸರ್ವನಾಶ, ಅಂತ ಕಲಹವೇಕೆ ಬೇಡ ಸರ್ವನಾಶ, ಭಾರತೀಯರೆಲ್ಲ ಒಂದೇ ತಾಯಿ ಮಕ್ಕಳೇ, ಇದು ಮರೆಯದಿರಿ ಭಾರತದ ಪ್ರೌಢ ಪ್ರಜೆಗಳೇ, ಇದು ಮರೆಯದಿರಿ ಶಾಂತಿ 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 ಪ್ರಿಯರೇ. ಜಾತಿ ಭೇದವೇಕೆ ಬೇಡ ಸರ್ವನಾಶ, ಅಂತ ಕಲಹವೇಕೆ ಬೇಡ ಸರ್ವನಾಶ, ಭಾರತೀಯರೆಲ್ಲ ಒಂದೇ ತಾಯಿ ಮಕ್ಕಳೇ, ಇದು ಮರೆಯದಿರಿ ಭಾರತದ ಪ್ರೌಢ ಪ್ರಜೆಗಳೇ, ಇದು ಮರೆಯದಿರಿ ಶಾಂತಿ 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 ಪ್ರಿಯರೇ. ಜಾತಿ ಮತ ಭೇದವಿಲ್ಲ ದೇವರೊಬ್ಬನು, ನಾವು ಅವನ ದಾಸರೆಂಬುದನ್ನು ಮರೆತಿರೇತಕ್ಕೆ. ಜಾತಿ ಮತ ಭೇದವಿಲ್ಲ ದೇವರೊಬ್ಬನು, ನಾವು ಅವನ ದಾಸರೆಂಬುದನ್ನು ಮರೆತಿರೇತಕ್ಕೆ. ನೆಲಕ್ಕೆ ಜಲಕ್ಕೆ ಇಲ್ಲ ಭೇದ ನಮಗೆ ಯಾತಕ್ಕೆ, ಉಸಿರು ಹಸಿರು ನೇತರಕ್ಕೆ ಇಲ್ಲ ಭೇದವು. ಜಾತಿ ಭೇದ ಬೇಕೆ ಬೇಡ ಸರ್ವನಾಶ, ಅಂತ ಕಲಹವೇಕೆ ಬೇಡ ಸರ್ವನಾಶ.